ಅತ್ಯುತ್ತಮ ಮೂಲಸೌಕರ್ಯ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಸೇವೆಯ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮೀರಿ ನಿಂತ ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ. ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅಂದರೆ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದುಕೊಳ್ಳುವ ಈ ಕಾಲಘಟ್ಟದಲ್ಲಿ ಮನಸ್ಸು ಮಾಡಿದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನೇ ಮೆಟ್ಟಿ ನಿಲ್ಲಬಹುದು ಎನ್ನುವುದಕ್ಕೆ ಸಮರ್ಪಕ ಉದಾಹರಣೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಎಂಬುದನ್ನು ಅತ್ಯಂತ ಹೆಮ್ಮೆಯಿಂದ ಮತ್ತು ಎದೆ ತಟ್ಟಿ ಹೇಳಬಹುದು. ಅಂದ ಹಾಗೆ ಅತ್ಯುತ್ತಮ ಮೂಲಸೌಕರ್ಯ, ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಸೇವೆ, ಅತ್ಯಾಕರ್ಷಕ ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ಡಿಜಿಟಲ್ ಗ್ರಂಥಾಲಯ ಹಾಗೂ ಅಷ್ಟೇ ವ್ಯವಸ್ಥಿತವಾದ ವಿಶಾಲ ಕಟ್ಟಡ ಮತ್ತು ವಿಸ್ತಾರವಾದ ಜಾಗವನ್ನೊಳಗೊಂಡ ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮೀರಿ ಬೆಳೆದು ನಿಂತ ರಾಜ್ಯದ ಮಹತ್ವದ ಸರಕಾರಿ ಶಿಕ್ಷಣ ಸಂಸ್ಥೆ ಎಂದರೆ ಅತಿಶಯೋಕ್ತಿ ಎನಿಸದು. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ನ್ಯಾಕಿನಿಂದ B+ ಮಾನ್ಯತೆ ಪಡೆದ ಹಾಗೂ ದೇಶದ 12,000 ಪದವಿ ಕಾಲೇಜುಗಳ ಪೈಕಿ ದೇಶದಲ್ಲಿ ಆಯ್ಕೆಯಾದ 300 ಕಾಲೇಜುಗಳು, ಅದರಲ್ಲಿಯೂ ರಾಜ್ಯದಿಂದ ಆಯ್ಕೆಯಾದ 20 ಕಾಲೇಜುಗಳ ಪೈಕಿ ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯವು PM ಉಷಾ ಯೋಜನೆಗೆ ಆಯ್ಕೆಯಾಗುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗಾಗಿ ಕಾಲೇಜಿನ ಮೂಲಸೌಕರ್ಯ ಹಾಗೂ ಇನ್ನಿತರ ಕಾರ್ಯ ಚಟುವಟಿಕೆಗಳಿಗೆ 5 ಕೋಟಿ ರೂಪಾಯಿ ಅನುದಾನವನ್ನು ಪಡೆದುಕೊಂಡ ಬಹುದೊಡ್ಡ ಸಾಧನೆಗೆ ಮತ್ತು ಗೌರವಕ್ಕೆ ಪಾತ್ರವಾಗಿದೆ. ದಾಂಡೇಲಿ ಹಾಗೂ ಜೋಯಿಡಾ ಮತ್ತು ಸುತ್ತಮುತ್ತಲ ಗ್ರಾಮಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗಲೆಂದು ಅಂದು ಸಚಿವರಾಗಿದ್ದ ಹಾಲಿ ಶಾಸಕರಾದ RV ದೇಶಪಾಂಡೆ ಅವರ ಮಹತ್ವದ ಕನಸು ಈ ನಮ್ಮ ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ. ಕಳೆದ 13 ವರ್ಷಗಳ ಹಿಂದೆ 40 ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡ ಈ ಮಹಾವಿದ್ಯಾಲಯ ಇಂದು 540 ವಿದ್ಯಾರ್ಥಿಗಳಿಗೆ ನಿತ್ಯ ಪಾಠ ಪ್ರವಚನವನ್ನು ಮಾಡುತ್ತಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಉತ್ಕೃಷ್ಟ ಹಾಗೂ ಉನ್ನತ ಶಿಕ್ಷಣ, ಅದರ ಜೊತೆಗೆ ಪ್ಲೇಸ್ಮೆಂಟ್ ಸೌಲಭ್ಯವನ್ನು ಈ ಕಾಲೇಜು ಒದಗಿಸಿಕೊಡುತ್ತಿರುವುದು ಈ ಕಾಲೇಜಿನ ವಿದ್ಯಾರ್ಥಿಗಳ ಪಾಲಿಗೆ ಬಹುದೊಡ್ಡ ಸೌಭಾಗ್ಯ ಎನ್ನಬಹುದು. ವಿದ್ಯಾರ್ಥಿನಿಯರಿಗೆ ಸಂಪೂರ್ಣ ಶುಲ್ಕ ಮರುಪಾವತಿ ಇರುವುದು ಈ ಕಾಲೇಜಿನ ವಿಶೇಷ. ಅಂದ ಹಾಗೆ BA, BCom, BSc ಮತ್ತು BCA ಪದವಿ ತರಗತಿಗಳು ಇಲ್ಲಿ ನಡೆಯುತ್ತಿದ್ದು, ಪ್ರಥಮ ಪದವಿಗೆ ಒಂದೊಂದು ತರಗತಿಯಲ್ಲಿ ಕೇವಲ 60 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿದೆ. ಈಗಾಗಲೇ BSc ಮತ್ತು BCA ಪದವಿಗೆ ಕೆಲವು ಸೀಟುಗಳು ಮಾತ್ರ ಬಾಕಿ ಉಳಿದಿದ್ದು, ಮೊದಲು ಬಂದವರಿಗೆ ಮೊದಲ ಅವಕಾಶ ಇರುತ್ತದೆ. ಇನ್ನು ಈ ಕಾಲೇಜಿನ ವೈಶಿಷ್ಟ್ಯತೆಯನ್ನು ಹೇಳುವುದಾದರೆ, ಅನುಭವಿ ಪೂರ್ಣಾವಧಿ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು, ಅಗತ್ಯ ಉಪನ್ಯಾಸಕರು, ಹೊಸ ಸುಸಜ್ಜಿತ ಕಟ್ಟಡ, ಕಂಪ್ಯೂಟರ್ ಪ್ರಯೋಗಾಲಯಗಳು, ಭೌತಶಾಸ್ತ್ರ ಪ್ರಯೋಗಾಲಯ, ಗ್ರಂಥಾಲಯ ಮತ್ತು ವಾಚನಾಲಯ, ಶೈಕ್ಷಣಿಕ ಚಟುವಟಿಕೆಗೆ ಯಾವುದೇ ಅಡ್ಡಿಯಾಗದಂತೆ ಅತ್ಯಾಧುನಿಕ ಜನರೇಟರ್ ಅಳವಡಿಕೆ, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಾಂಸ್ಕೃತಿಕ ಒಕ್ಕೂಟ, ಕ್ರೀಡಾ ವಿಭಾಗ, ರಾಷ್ಟ್ರೀಯ ಸೇವಾ ಯೋಜನೆ, NCC, ಸ್ಕೌಟ್ ಮತ್ತು ಗೈಡ್ಸ್, ವಿದ್ಯಾರ್ಥಿಗಳ ಕಲ್ಯಾಣ ವಿಭಾಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕೋಶ, ಆಂತರಿಕ ಗುಣಮಟ್ಟ ಕೋಶ, ವಿದ್ಯಾರ್ಥಿನಿಯರ ಸಂಘ, ಆಪ್ತ ಸಲಹಾ ವಿಭಾಗ, ಹಳೆ ವಿದ್ಯಾರ್ಥಿಗಳ ಸಂಘ, ಪ್ಲೇಸ್ಮೆಂಟ್ ಸೆಲ್, ಪಾಲಕರ ಸಂಘ, ಲೈಂಗಿಕ ಕಿರುಕುಳ ನಿಯಂತ್ರಣ ಕೋಶ, ಕುಂದುಕೊರತೆ ನಿವಾರಣಾ ಕೋಶ, ರ್ಯಾಗಿಂಗ್ ನಿಯಂತ್ರಣ ಕೋಶ, ಯುವ ರೆಡ್ ಕ್ರಾಸ್ ಘಟಕಗಳು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನಗಳು ಈ ಕಾಲೇಜಿನ ಪ್ರಮುಖ ವಿಶೇಷತೆಗಳಾಗಿವೆ. ಇನ್ನು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕಾಗಿ ಭಿತ್ತಿ ಪತ್ರಿಕೆಗಳು ಕಾಲೇಜಿನ ನಾಮಫಲಕದಲ್ಲಿ ಸದಾ ರಾರಾಜಿಸುತ್ತಿದೆ. ಇನ್ನು ರಾಜ್ಯ ರಾಷ್ಟ್ರ ಮಟ್ಟದ ಅಗ್ರ ಚಿಂತಕರು, ವಾಗ್ಮಿಗಳು, ಖ್ಯಾತನಾಮರನ್ನು ಕಾಲೇಜಿಗೆ ಕರೆಸಿ ಅವರಿಂದ ವಿದ್ಯಾರ್ಥಿಗಳಿಗೆ ಹಿತ ನುಡಿಗಳನ್ನು ಹೇಳಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಸದೃಢ ಬದುಕಿಗೆ ನೆರವಾಗುವ ಉಪಯುಕ್ತ ಮಾರ್ಗದರ್ಶನವನ್ನು ನಿರಂತರ ನೀಡುವ ಕಾರ್ಯ ಈ ಕಾಲೇಜು ಮಾಡುತ್ತಾ ಬಂದಿದೆ.
ಈ ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಕುಸ್ತಿ ಪಂದ್ಯಾವಳಿಯಲ್ಲಿ ಮಿಂಚುವ ಮೂಲಕ ಇಡೀ ದೇಶದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ಫಲಿತಾಂಶದ ವಿಷಯದಲ್ಲಿಯೂ ಅತ್ಯುತ್ತಮ ಫಲಿತಾಂಶವನ್ನು ನಿರಂತರವಾಗಿ ಪಡೆದುಕೊಳ್ಳುವ ಮೂಲಕ ತನ್ನದೇ ಆದ ಸಾಧನೆಯನ್ನು ಮೆರೆದ ಕೀರ್ತಿಗೆ ಈ ಕಾಲೇಜು ಪಾತ್ರವಾಗಿದೆ. ಇಲ್ಲಿಯ ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ, ಗಣಕ ವಿಜ್ಞಾನ ಹಾಗೂ ಗಣಿತಶಾಸ್ತ್ರ, BA ವಿಭಾಗದಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಸಂಯೋಜನೆಗೊಂಡಿದೆ. ಇನ್ನು BCom ಮತ್ತು BCA ವಿಭಾಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ವಿಷಯಗಳು ಒಳಗೊಂಡಿರುತ್ತವೆ. ಖಾಸಗಿ ಕಾಲೇಜುಗಳಲ್ಲಿ 50,000ದಿಂದ 1,00,000ದವರೆಗೆ ಪ್ರವೇಶ ಶುಲ್ಕವನ್ನು ಹೊಂದಿರುವ BCA ಶಿಕ್ಷಣವನ್ನು ಪಡೆಯಲು ಇಲ್ಲಿ ಕೇವಲ 5,000 ಪ್ರವೇಶ ಶುಲ್ಕ ಮಾತ್ರ. ಅದು ವಿದ್ಯಾರ್ಥಿನಿಯರಿಗೆ ಶುಲ್ಕ ಸಂಪೂರ್ಣ ಮರುಪಾವತಿಯಾಗಲಿದೆ. ಸುಂದರವಾದ ಹಾಗೂ ಅಷ್ಟೇ ವಿಶಾಲವಾದ ಮತ್ತು ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಈ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯವು ಔಷಧೀಯ ವನ ಸೇರಿದಂತೆ ವಿವಿಧ ಬೇರೆ ಬೇರೆ ಜಾತಿಯ ಗಿಡಗಳಿರುವ ಹಸಿರ ತೋಟದ ಮಧ್ಯೆ ಜ್ಞಾನದ ಬೆಳಕನ್ನು ಪಸರಿಸುತ್ತಿದೆ. ಪಾಲಕರಂತೆ ಅತ್ಯಂತ ಕಾಳಜಿ ಮತ್ತು ಪ್ರೀತಿ ಆತ್ಮೀಯತೆಯಿಂದ ಕಾಲೇಜಿನ ಗುರು ವೃಂದದವರು ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗಾಗಿ ಅತ್ಯಂತ ಪ್ರಾಂಜಲ ಗುಣಮನಸ್ಸಿನಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶಾಸಕರು ಹಾಗೂ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ RV ದೇಶಪಾಂಡೆ ಅವರ ಸಕಾಲಿಕ ಮಾರ್ಗದರ್ಶನ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರ ತುಂಬು ಹೃದಯದ ಸಹಕಾರ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸೇರಿದಂತೆ ದಾನಿಗಳ ನೆರವು, ಸರಕಾರದಿಂದ ಕೋಟಿ ಅನುದಾನಗಳ ಹರಿವು ಈ ಕಾಲೇಜಿನ ಅಭ್ಯುದಯಕ್ಕೆ ಮಹತ್ವದ ಕೊಡುಗೆಯಾಗಿದೆ. ಒಂದು ಪದವಿ ಕಾಲೇಜು ಹೇಗಿರಬೇಕು ಅಂದರೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಂತಿರಬೇಕು ಎಂದು ಎದೆ ತಟ್ಟಿ ಹೇಳಬಹುದಾದ, ದಾಂಡೇಲಿಗೆ ಮಾತ್ರವಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರಕ್ಕೂ ಈ ಕಾಲೇಜು ಬಹುದೊಡ್ಡ ಹೆಮ್ಮೆ ಮತ್ತು ಗೌರವ. ಈಗಾಗಲೇ PUC ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳು, ಅದರಲ್ಲಿ ಮುಖ್ಯವಾಗಿ ಬಡ ವಿದ್ಯಾರ್ಥಿನಿಯರು ಪದವಿ ಶಿಕ್ಷಣಕ್ಕಾಗಿ ಆ ಕಾಲೇಜು ಈ ಕಾಲೇಜೆಂದು ಸುತ್ತಾಡಿ 4 ಪಟ್ಟು ಪ್ರವೇಶ ಶುಲ್ಕವನ್ನು ಕಟ್ಟಿ ಬೇರೆ ಕಾಲೇಜಿಗೆ ಸೇರುವುದರ ಬದಲು ಉತ್ಕೃಷ್ಟ ಗುಣಮಟ್ಟದ ಶೈಕ್ಷಣಿಕ ಸೇವೆಯನ್ನು ನೀಡುವ, ಅತಿ ಕಡಿಮೆ ಪ್ರವೇಶ ಶುಲ್ಕ ಹಾಗೂ ಶಿಷ್ಯ ವೇತನವನ್ನು ಪಡೆಯಲು ಅವಕಾಶವನ್ನು ಹೊಂದಿರುವ ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆದು ಶೈಕ್ಷಣಿಕ ಉನ್ನತಿಯೊಂದಿಗೆ ಸಾಧನೆಯ ಸಾಧಕರಾಗಬೇಕೆನ್ನುವುದೇ ನಮ್ಮ ಆಶಯ. ದಾಂಡೇಲಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳು ಕೂಡಲೇ ಕಾಲೇಜಿಗೆ ಭೇಟಿ ನೀಡಿ, ಇಲ್ಲವೇ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಕಳೆದ 13 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ರೀತಿಯ ಕೊಡುಗೆಯನ್ನು ನೀಡಿದಂತಹ ಹೆಗ್ಗಳಿಕೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯಕ್ಕಿದೆ. ಅತ್ಯುತ್ತಮವಾದಂತಹ ಮೂಲಸೌಕರ್ಯ, ಸಮೃದ್ಧ ಪರಿಸರ, ಶೈಕ್ಷಣಿಕ ಗುಣಮಟ್ಟದ ಕಲಿಕಾ ಚಟುವಟಿಕೆ, ವಿಶೇಷವಾಗಿ ಇಲ್ಲಿ ಇರುವಂತಹ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಚಟುವಟಿಕೆಗಳು ಹಾಗೂ ವಿಶೇಷವಾಗಿ ಈ ಕಾಲೇಜಿನ ಸಕಲ ಮೂಲಸೌಕರ್ಯದ ಕುರಿತಂತೆ ಹೇಳುವುದಾದರೆ ಇಡೀ ರಾಜ್ಯದಲ್ಲೇ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪೈಕಿ ಅತ್ಯಂತ ಸದೃಢ, ಅತ್ಯಂತ ಗುಣಮಟ್ಟದ ಕಾಲೇಜ್ ಇದ್ದರೆ ಇಡೀ ರಾಜ್ಯದಲ್ಲೇ ನಾವೆಲ್ಲ ಹೆಮ್ಮೆ ಪಡುವಂತಹ ಕಾಲೇಜ್ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್. ಈ ಕಾಲೇಜಿನ ಕ್ರಿಯಾಶೀಲ ಹಾಗೂ ಉತ್ಸಾಹಿ ಹಾಗೂ ಅನುಭವಿ ಪ್ರಾಚಾರ್ಯರಾಗಿ ಕಾಲೇಜನ್ನು ಮುನ್ನಡೆಸಿಕೊಂಡು ಬಂದ ರೀತಿ ಮತ್ತು ನೀತಿ ಅತ್ಯಂತ ಅಭಿನಂದನೀಯ ಹಾಗೂ ಅನುಕರಣೀಯ. ರಾಜ್ಯ ಕಂಡ ಮುತ್ಸದಿ ಜನನಾಯಕರು, ರಾಜ್ಯದ ಹಿರಿಯ ಶಾಸಕರು, ಮಾಜಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ RV ದೇಶಪಾಂಡೆಜಿಯವರ ಕನಸು ಈ ಕಾಲೇಜ್ ನಿರ್ಮಾಣದ್ದಾಗಿತ್ತು. ಅಂತಿಮವಾಗಿ ಇಡೀ ರಾಜ್ಯವೇ ಕೊಂಡಾಡುವ ರೀತಿಯಲ್ಲಿ ಈ ಕಾಲೇಜನ್ನು ಕಟ್ಟಿ ಬೆಳೆಸಿದಂತಹ ಕೀರ್ತಿ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಅವರಿಗೆ ಸಲ್ಲುತ್ತದೆ. ಅದಕ್ಕೆ ಪೂರಕವಾಗಿ ಅವರ ಆಶಯಗಳನ್ನು
ಈಡೇರಿಸುವ ನಿಟ್ಟಿನಲ್ಲಿ ತಾವು ಪ್ರಾಚಾರ್ಯರಾಗಿ ಅತ್ಯಂತ ಉತ್ಸಾಹದಿಂದ ಕ್ರಿಯಾಶೀಲರಾಗಿ ಬದ್ಧತೆಯಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಒಂದು ಶಿಕ್ಷಣ ದೇವಾಲಯವನ್ನಾಗಿ ಪರಿವರ್ತಿಸಿ ಈ ಭಾಗಕ್ಕೆ ಒಂದು ಶೈಕ್ಷಣಿಕ ದೀಪವನ್ನು ಬೆಳಗಿಸುವ ಕಾಯಕದಲ್ಲಿ ನಿತ್ಯ ನಿರಂತರವಾಗಿ ನಿಮ್ಮನ್ನು ನೀವು ಪ್ರಾಂಜಲ ಗುಣಮನಸ್ಸಿನಿಂದ ತೊಡಗಿಸಿಕೊಂಡಿದ್ದೀರಿ. ವಿಶೇಷವಾಗಿ ನಿಮ್ಮ ಈ ಸೇವಾ ಕೈಂಕರ್ಯಕ್ಕೆ, ಬದ್ಧತೆಗೆ, ಪ್ರಾಮಾಣಿಕತೆಗೆ, ಕ್ರಿಯಾಶೀಲತೆಗೆ, ಅದಕ್ಕಿಂತಲೂ ಮುಖ್ಯವಾಗಿ ಈ ಕಾಲೇಜಿನ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳು ಎಂಬ ಪ್ರೀತಿಯಿಂದ ಅವರನ್ನು ಸಲಹಿ ಮಾರ್ಗದರ್ಶನವನ್ನು ನೀಡಿ ಅವರನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅವರ ಬದುಕಿಗೆ ಉದ್ಯೋಗದ ಆಸರೆಗೂ ಕೂಡ ಸಹಾಯ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಿಮ್ಮ ತಂಡ ವಿಶೇಷವಾಗಿ ಸಾರ್ಥಕ ಶ್ರಮದೆಡೆಗೆ ಮುನ್ನಡೆದಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸೇವೆಗೆ ಅತ್ಯಂತ ಅನಂತ ಪ್ರೀತಿಯ ಅಭಿನಂದನೆಗಳು. ಈ ಕಾಲೇಜು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಕ್ರೀಡೆಯಲ್ಲಿ ತನ್ನದೇ ಆದಂತಹ ಹಿರಿಮೆ ಗರಿಮೆಯನ್ನು ನಮ್ಮ ದಾಂಡೇಲಿಗೆ ತಂದುಕೊಟ್ಟಿದೆ. ಈ ಎಲ್ಲ ಖ್ಯಾತಿ, ಕೀರ್ತಿ, ಹೆಗ್ಗಳಿಕೆ, ಶ್ರೇಯಸ್ಸಿಗೆ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರು ಹಾಗೂ ನಿಮ್ಮ ನೇತೃತ್ವ ಮಾರ್ಗದರ್ಶನ ಪ್ರಮುಖ ಬಹುಮೂಲ್ಯ ಕಾರಣ ಎಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಅನಂತ ಹಾರ್ದಿಕ ಅಭಿನಂದನೆಗಳೊಂದಿಗೆ ಸರ್, ಈ ಕಾಲೇಜಿನ ಸಾರಥಿಯಾಗಿ ಈ ಕಾಲೇಜನ್ನು ಅಭಿವೃದ್ಧಿಯೆಡೆಗೆ, ಪ್ರಗತಿಯೆಡೆಗೆ, ಶೈಕ್ಷಣಿಕವಾಗಿ ರಾಜ್ಯವೇ ಕೊಂಡಾಡುವ ರೀತಿಯಲ್ಲಿ ಮುನ್ನಡೆಸ್ತಾ ಬಂದಿದ್ದೀರಿ. ಯಾವುದು ಇಲ್ಲ ಅಂತಿಲ್ಲ, ಯಾವ ಕ್ಷೇತ್ರದಲ್ಲಿ ನಿಮ್ಮ ಈ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲ ಅಂತಿಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವಿಶೇಷವಾಗಿ ಇಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಸರಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಮೀರಿ ನಿಲ್ಲುವಂತಹ ಶಿಕ್ಷಣ ಸಂಸ್ಥೆಯಾಗಿ ರಾಜ್ಯದಲ್ಲಿ ಯಾವುದಾದ್ರೂ ಕಾಲೇಜ್ ಇದ್ದರೆ ಭಾಳ ಹೆಮ್ಮೆ ಮತ್ತು ಎದೆತಟ್ಟಿ ಹೇಳಬಹುದಾದಂಥ ಕಾಲೇಜ್ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್. ಈ ಕಾಲೇಜಿನ ಪ್ರಾಚಾರ್ಯರಾಗಿ ಏನು ಹೇಳ್ತೀರಿ ಸರ್? ತಮಗೆ ಧನ್ಯವಾದಗಳು. ಕಾಲೇಜಿನ ಬಗ್ಗೆ ಎಷ್ಟು ಅಭಿಮಾನದ ಮಾತುಗಳನ್ನು ತಾವು ಹೇಳಿದಿರಿ. ನೀವು ಈಗಾಗಲೇ ಹೇಳಿದ ಹಾಗೆ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಬಡತನದ ಕಾರಣಕ್ಕಾಗಿ, ಅತಿ ಹೆಚ್ಚಿನ ಶುಲ್ಕವನ್ನು ಕಟ್ಟಲು ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಉನ್ನತ ಶಿಕ್ಷಣದಿಂದ ವಂಚಿತವಾಗಿರುವ ಈ ಭಾಗದ ಸಾವಿರಾರು ಮಕ್ಕಳ ಬದುಕಿಗೆ ಬೆಳಕಾಗಲಿ ಅಂಥೇಳಿ ಈ ಸಂಸ್ಥೆಯನ್ನು ಆರಂಭ ಮಾಡಿದರು. ಇದರಿಂದಾಗಿ ಸುಮಾರು ಈ 13 ವರ್ಷಗಳಲ್ಲಿ ಸಾವಿರ ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು, ವಿಶೇಷವಾಗಿ ಹಿಂದುಳಿದ ವರ್ಗಗಳ, ದಲಿತ, ಅಲ್ಪಸಂಖ್ಯಾತ ಮತ್ತು ಆರ್ಥಿಕವಾಗಿ ಬಡತನದಿಂದ ನರಳುತ್ತಾ ಇದ್ದ ಅಸಂಖ್ಯ ಮಕ್ಕಳು ಉನ್ನತ ಶಿಕ್ಷಣವನ್ನು ಪೂರೈಸಿ PG ಸ್ನಾತಕೋತ್ತರ ಶಿಕ್ಷಣಕ್ಕೂ ಹೋಗಿ ಅತ್ಯುತ್ತಮವಾದ ಉದ್ಯೋಗಗಳನ್ನು ಹಿಡಿದುಕೊಂಡು ಇವತ್ತು ತಮ್ಮ ಬದುಕನ್ನು ಬೆಳೆಸಿಕೊಂಡಿದ್ದಾರೆ. ಅದು ನಮ್ಮ ಪಾಲಿನ ಅತ್ಯಂತ ಸಂಭ್ರಮದ ವಿಷಯ ಅಂಥೇಳಿ ನಾನು ಅನ್ಕೋತೀನಿ. ಈಗ ಈ ಕಾಲೇಜಿನಲ್ಲಿ ಆರಂಭದಲ್ಲಿ ಪ್ರಾರಂಭ ಆಗಿದ್ದೇ 30-40 ಮಕ್ಕಳಿಂದ. ಅದು ಆ 30-40 ಮಕ್ಕಳನ್ನು ಸೇರಿಸಬೇಕು ಅಂತಿದ್ರೆ ಶತಾಯಗತಾಯ ಪ್ರಯತ್ನ. 40 ಮಕ್ಕಳಿಂದ ಆರಂಭವಾದ ಕಾಲೇಜ್, ಈಗ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 540 ವಿದ್ಯಾರ್ಥಿಗಳು ಓದ್ತಾರೆ. ಇಲ್ಲಿ BA, BCom 2 ಕೋರ್ಸ್ಗಳು ಮಾತ್ರ ಇತ್ತು. ಈ ಕಳೆದ 5 ವರ್ಷಗಳಿಂದ BSc ಆರಂಭ ಆಯಿತು. ಕಳೆದ 3 ವರ್ಷಗಳಿಂದ BCA ಆರಂಭ ಆಯಿತು. ಹೀಗಾಗಿ BCA ಅಂತ ಕೋರ್ಸ್ಗಳಿಗೆ ಹೊರಗೆ 80,000, 50,000, 1,00,000 ಶುಲ್ಕ ಇರುತ್ತೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಕೇವಲ ಒಂದು 5,000 ರೂಪಾಯಿಗೆ ಪ್ರವೇಶವನ್ನು ಪಡಿತೇವೆ. ಅದು ವಿದ್ಯಾರ್ಥಿನಿಯರಿಗೆ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಇರಲಾರದೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಅವರ ಶುಲ್ಕ ಮರುಪಾವತಿ ಆಗ್ತದೆ, ಶುಲ್ಕ ವಿನಾಯಿತಿ ಸಿಗುತ್ತೆ. ಮತ್ತು ಈ ಕಾಲೇಜನ್ನು ನಾವು ಹೇಗೆ ಬೆಳೆಸಿದ್ದೇವೆ, ಇಡೀ ತಂಡ ನಮ್ಮ ಕಾಲೇಜಿನ ಈ 13 ವರ್ಷಗಳವರೆಗೆ ಇಲ್ಲಿ ಆಗಮಿಸಿದ ಪ್ರಾಧ್ಯಾಪಕ ಮಿತ್ರರು ಮತ್ತು ಅತಿಥಿ ಉಪನ್ಯಾಸಕರು ಮತ್ತು ಬೋಧಕ ಸಿಬ್ಬಂದಿ ಹೇಗೆ ಕೆಲಸ ಮಾಡಿದ್ದಾರೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ 600-700 ಗಿಡಗಳನ್ನು ಬೆಳೆಸಿ ಸಮೃದ್ಧವಾದ ಪ್ರಾಕೃತಿಕ ಚೆಲುವಿನ ಮಧ್ಯದಲ್ಲಿ ಈ ಕಟ್ಟಡ ಕಂಗೊಳಿಸ್ತಾ ಇದೆ. ಮಾನ್ಯ ದೇಶಪಾಂಡೆ ಸಾಹೇಬರು 7-8 ಕೋಟಿ ಬಜೆಟನ್ನು ಈ ಕಾಲೇಜಿಗೆ ತಂದು ಇಲ್ಲಿ ಏನೇನು ಬೇಕೋ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ರು. ಜೊತೆಗೆ CSR ಅಡಿಯಲ್ಲಿ ದೊಡ್ಡ ಕಂಪನಿಗಳಿಂದ ಈ ಕಾಲೇಜಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರು. ಅದರ ಜೊತೆಯಾಗಿ
12,000 ಕಾಲೇಜುಗಳು ಭಾರತದಲ್ಲಿ ಅರ್ಜಿಯನ್ನು ಹಾಕಿದ್ದು, ಅದರಲ್ಲಿ 300 ಕಾಲೇಜುಗಳು ಆರಂಭ ಆದವು. ಅದು ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಯೋಜನೆಗೆ. ಅದರಿಂದಾಗಿ ಕರ್ನಾಟಕದಲ್ಲಿ 300, ಭಾರತದಲ್ಲಿ 300, ಕರ್ನಾಟಕದಲ್ಲಿ 20, ಅದರಲ್ಲಿ ದಾಂಡೇಲಿ ಕಾಲೇಜು ಕೂಡ ಒಂದಾಗಿದ್ದು ನಮ್ಮ ಹೆಮ್ಮೆ. 5 ಕೋಟಿ ಅನುದಾನ ಕಾಲೇಜಿಗೆ ಹರಿದು ಬಂದಿದೆ. 2.5 ಕೋಟಿ ಅನುದಾನದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು, BCA ಬಿಲ್ಡಿಂಗು, ಲೈಬ್ರರಿ ಬಿಲ್ಡಿಂಗ್ ಕಟ್ತಾ ಇದ್ದೇವೆ. 91 ಲಕ್ಷ ಅನುದಾನದಲ್ಲಿ ಜಿಮ್ ಆಗ್ತಾ ಇದೆ ಮತ್ತು 40 ಲಕ್ಷ ಜಿಮ್ ಸಲಕರಣೆಗಳು ಅಲ್ಲಿ ಬರ್ತಾ ಇವೆ. ಮತ್ತು ಇಲ್ಲಿ ವೀವಿಂಗ್ ಗ್ಯಾಲರಿ, ಸ್ಟೇಡಿಯಂ ಕೂಡ ಆಗ್ತಾ ಇದೆ, ಜೊತೆಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಆಗ್ತಾ ಇದೆ. ಅಂದರೆ ಆಟಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳು ಬರ್ತಾ ಇದೆ. ಜೊತೆಗೆ 120 ಕಂಪ್ಯೂಟರ್ಗಳು, 10 ಸ್ಮಾರ್ಟ್ ಬೋರ್ಡ್ಗಳು, 100 ಡೆಸ್ಕ್ಗಳು, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ, ನಮಗೆ ಏನು ಬೇಕೋ ಈಗಾಗಲೇ ನಮ್ಮಲ್ಲಿ ಸೌಕರ್ಯಗಳಿತ್ತು, ಇನ್ನೂ ಉನ್ನತೀಕರಿಸುವ ರೀತಿಯಲ್ಲಿ ಎಲ್ಲ ಬಗೆಯ, ಅಂದರೆ ಆಧುನಿಕ ಕಾಲಕ್ಕೆ ತಕ್ಕಂತೆ ಶಿಕ್ಷಣವನ್ನು ಕೊಡಮಾಡಲಿಕ್ಕೆ ಬೇಕಾದ ಅತಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಈ ಕಾಲೇಜಿಗೆ ಬರ್ತಾ ಇದೆ. ಏನದು 15 kV ಜನರೇಟರ್ ಇದೆ, ಕರೆಂಟ್ ಸಮಸ್ಯೆ ಇಲ್ಲ. 10 kV 3 ಇನ್ವರ್ಟರ್ಗಳಿದೆ, ಯಾವುದೇ ಲ್ಯಾಬಿಗಳಿಗೆ ಸಮಸ್ಯೆ ಇಲ್ಲ. ಮತ್ತು ಬರೀ ಸೌಕರ್ಯಗಳು ಅಲ್ಲ, ಈ ಸೌಕರ್ಯಗಳನ್ನು ಮಕ್ಕಳಿಗೆ ಮುಟ್ಟಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ದುಡಿಯುವ ಬೋಧಕ ಸಿಬ್ಬಂದಿ, ಅದು ಪೂರ್ಣಾವಧಿ ಬೋಧಕರಿರ್ಬೋದು, ಅತಿಥಿ ಉಪನ್ಯಾಸಕರಿರ್ಬೋದು, ಈ ಮಹಾವಿದ್ಯಾಲಯದಲ್ಲಿ ತಮ್ಮ ಜೀವ ತೇದು ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ತುಂಬ ಹೆಮ್ಮೆಯಿಂದ ನಾನು ಹೇಳಬೇಕು. ಇಲ್ಲಿ ಅನುಭವಿ ಬೋಧಕ ಸಿಬ್ಬಂದಿಗಳು, ಅಗತ್ಯ ಅತಿಥಿ ಉಪನ್ಯಾಸಕರು, ಹೊಸ ಸುಸಜ್ಜಿತ ಕಟ್ಟಡಗಳು, ಕಂಪ್ಯೂಟರ್ ಪ್ರಯೋಗಾಲಯ, ಭೌತಶಾಸ್ತ್ರ ಪ್ರಯೋಗಾಲಯ, ಗ್ರಂಥಾಲಯ, ವಾಚನಾಲಯ, ಜೊತೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಾಂಸ್ಕೃತಿಕ ಒಕ್ಕೂಟ, ಕ್ರೀಡಾ ವಿಭಾಗ, ರಾಷ್ಟ್ರೀಯ ಸೇವಾ ಯೋಜನೆ, NCC ಸ್ಕೌಟ್ ಆ್ಯಂಡ್ ಗೈಡ್ಸ್, ವಿದ್ಯಾರ್ಥಿ ಕಲ್ಯಾಣ ವಿಭಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕೋಶ, ಆಂತರಿಕ ಗುಣಮಟ್ಟ ಕೋಶ, ವಿದ್ಯಾರ್ಥಿನಿಯರ ಸಂಘ, ಆಪ್ತ ಸಲಹೆ ವಿಭಾಗ, ಹಳೆಯ ವಿದ್ಯಾರ್ಥಿಗಳ ಸಂಘ, ಪ್ಲೇಸ್ಮೆಂಟ್ ಸೆಲ್, ಇಕೋ ಕ್ಲಬ್, ಹೀಗೆ ಹೇಳ್ತಾ ಹೋದರೆ ಎಷ್ಟು ಸಂಘಗಳಿವೆ ಅನ್ನೋದಂದರೆ ಒಂದು 50ಕ್ಕಿಂತ ಹೆಚ್ಚು ಬೇರೆ ಬೇರೆ ಸಂಘಟನೆಗಳ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಾಲೇಜಿನಲ್ಲಿ ವಿಶೇಷವಾಗಿ ನಿಮ್ಮ ಉತ್ಸಾಹದ ಪರಿಣಾಮವಾಗಿ, ನಿಮ್ಮ ಕ್ರಿಯಾಶೀಲತೆಗೆ ಅನುಗುಣವಾಗಿ ಈ ಕಾಲೇಜಿನಲ್ಲಿ ರಾಜ್ಯ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳು ಆಗಿರುವುದನ್ನು ನಾವು ಗಮನಿಸಿದ್ದೇವೆ. ಈ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಕೀರ್ತಿಯನ್ನು ಸಂಪಾದಿಸಿರುವಂಥದ್ದನ್ನು ಗಮನಿಸಿದ್ದೇವೆ. ಜೊತೆಗೆ ಬೇರೆ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಕೂಡ ಈ ಕಾಲೇಜಿನ ವಿದ್ಯಾರ್ಥಿಗಳು ಅಸಾಮಾನ್ಯ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿರುವುದನ್ನು ಕಂಡಿದ್ದೇವೆ. ಇದಕ್ಕೆ ಮೂಲ ಕಾರಣ ಈ ಕಾಲೇಜಿನ ಗುರುವೃಂದ. ಗುರುಗಳು ಚೆನ್ನಾಗಿದ್ದರೆ ವಿದ್ಯಾರ್ಥಿಗಳು ಚೆನ್ನಾಗಿರ್ತಾರೆ. ದೇವಸ್ಥಾನ ಎಷ್ಟೇ ಚೆನ್ನಾಗಿದ್ದರೂ ಅಲ್ಲಿ ಪೂಜೆ ಮಾಡುವಂಥ ಪುರೋಹಿತ ಸರಿಯಾಗಿ ಪೂಜೆ ಮಾಡದಿದ್ದರೆ ಆ ಕಾಲೇಜಿಗೆ, ಆ ದೇವಸ್ಥಾನಕ್ಕೂ ಕೂಡ ಅಷ್ಟು ಪರಿಪೂರ್ಣವಾದಂತಹ ಕಾಂತಿ ಬರುವುದಿಲ್ಲ. ಹಾಗಾಗಿ ಕಾಲೇಜ್ ಸಾಕಷ್ಟು ಮೂಲಸೌಕರ್ಯ ಇರ್ಬೋದು, ದೊಡ್ಡದಿರ್ಬೋದು, ಏನೇ ಇರ್ಬೋದು, ಆ ಕಾಲೇಜಿನಲ್ಲಿ ಪಾಠವನ್ನು ಮಾಡುವಂತಹ ಗುರುಗಳ ಮನಸ್ಥಿತಿ, ಗುರುಗಳ ವ್ಯಕ್ತಿತ್ವ, ಗುರುಗಳ ಉತ್ಸಾಹ, ಗುರುಗಳ ಕ್ರಿಯಾಶೀಲತೆ, ಗುರುಗಳ ಬದ್ಧತೆ ಮತ್ತು ಪ್ರಾಮಾಣಿಕತೆಯು ಕೂಡ ಆ ಕಾಲೇಜಿನ ಬೆಳವಣಿಗೆಯ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತಿಗೂ ಕೂಡ ಸದಾ ಪ್ರೇರಣಾದಾಯಿಯಾಗಿರ್ತದೆ. ಅಂತಹ ಪ್ರೇರಣಾದಾಯಿತ್ವದ ಕಾರ್ಯದೊಂದಿಗೆ ನಿಮ್ಮ ಈ ಕಾಲೇಜಿನ ನೀವು ಸೇರಿದಂತೆ ಎಲ್ಲ ಗುರುವರಿಯರು ಅತ್ಯಂತ ಬದ್ಧತೆಯಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಮತ್ತೇನಾದರೂ ಮಾತಾಡಲಿಕ್ಕೆ ಹೇಳೋದಾದ್ರೆ ಒಂದು ನಾವು ಅನುಸರಿಸುವ ಭಾಳ ಒಳ್ಳೆಯ ವಿಧಾನ ಅಂದರೆ, ನಾಡಿನ ಬಹುದೊಡ್ಡ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು, ವಿಜ್ಞಾನಿಗಳು, ಕ್ರೀಡಾಪಟುಗಳು, ಅತ್ಯಂತ ಹಿರಿಯ ಚೇತನಗಳು, ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಅಂಥವರೆಲ್ಲರನ್ನೂ ಆಹ್ವಾನಿಸಿ ನಮ್ಮ ಮಕ್ಕಳಿಗೆ ಅವರಿಂದ ಮಾರ್ಗದರ್ಶನವನ್ನು ಮಾಡಿಸುವ ಕೆಲಸ ಮಾಡ್ತೇವೆ. ಅದು ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತದೆ. ಪದ್ಮಶ್ರೀ ತುಳಸಿಗೌಡ ಅಂತವರು ಬಂದು ನಮ್ಮ ಕ್ಯಾಂಪಸ್ನಲ್ಲಿ ಒಂದು ಮರವನ್ನು ನೆಟ್ಟು ಹೋಗಿದ್ದಾರೆ. ಆ ಮರ ಬೆಳೀತಾ ಇದೆ. ಆ ಬೋರ್ಡ್ ನಮ್ಮ NSS ವಿದ್ಯಾರ್ಥಿಗಳು ಅದಕ್ಕೆ ಒಂದು ಕಂಪೌಂಡನ್ನು ಕೂಡ ಕಟ್ಟಿದ್ದಾರೆ. ಹೀಗೆ ಅಂದರೆ ಶಾಶ್ವತವಾಗಿ ಇನ್ಸ್ಪೈರ್ ಆಗುವ, ನಮ್ಮಲ್ಲಿ ಒಂದು ಸುಶ್ರುತ ಔಷಧೀಯ ವನ ಅಂಥೇಳಿ
50 ಜಾತಿಯ ವಿವಿಧ ಔಷಧಿ ಮರಗಳು 200 ಮರಗಳನ್ನು ನಾವು ಬೆಳೆಸ್ತಾ ಇದ್ದೇವೆ. ಹಾಗೆ ಸಾವಯವ ಇಡೀ 600 ಮರಗಳಿಗೆ ಬೇಕಾದ ಸಾವಯವ ಗೊಬ್ಬರದ ಒಂದು ಘಟಕವನ್ನು ಕೂಡ ಆರಂಭ ಮಾಡಿದ್ದೇವೆ. ಹೀಗೆ ನಮ್ಮ ವಿದ್ಯಾರ್ಥಿಗಳು, ನಾವು ಅನ್ನೋದಕ್ಕಿಂತನೂ ಸಂಪೂರ್ಣವಾಗಿ ನಾವು ಪುಣ್ಯವಂತರು. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರಲು ಗೊತ್ತಿಲ್ಲ, ತಮ್ಮ ಓದು ಅಧ್ಯಯನದ ಜೊತೆಗೆ ಕ್ಯಾಂಪಸ್ಸನ್ನು ತುಂಬ ಸುಂದರವಾಗಿ ಕಟ್ಟಿಕೊಳ್ಳಿಕ್ಕೆ, ಆ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಈಗ ಅಡ್ಮಿಷನ್ ಹೇಳಬೇಕಾಗಿತ್ತು, ಕಳೆದ 4 ವರ್ಷಗಳಿಂದ ದಾಂಡೇಲಿಯ ಕುಸ್ತಿಪಟುಗಳು, ವಿಶೇಷವಾಗಿ ನಮ್ಮ ಕ್ರೀಡಾ ವಿಭಾಗದ ಸಾಧನೆ ಅಪರಿಮಿತವಾದದ್ದು. ಖೇಲೋ ಇಂಡಿಯಾಕ್ಕೇನೆ ಪ್ರತಿ ವರ್ಷ ಇಬ್ಬಿಬ್ಬರು ಆಯ್ಕೆ ಆಗ್ತಾರೆ. ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಬಂಗಾರದ ಪದಕ, ಆಮೇಲೆ ಬೆಳ್ಳಿಯ ಪದಕಗಳು, ಕಂಚಿನ ಪದಕಗಳು, ಪ್ರತಿ ತಿಂಗಳು ಒಂದಾದರೂ ರಾಷ್ಟ್ರ ಮಟ್ಟದ ಬಂಗಾರ, ಬೆಳ್ಳಿ ಎಲ್ಲ ಕಂಚಿನ ಪದಕ ಈ ಕಾಲೇಜಿಗೆ ಬರ್ತಾ ಇರ್ತದೆ. ಆ ಮೂಲಕ ದಾಂಡೇಲಿ ಮಾತ್ರ ಅಲ್ಲ, ನಮ್ಮ ಕಾಲೇಜು ಮಾತ್ರ ಅಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕದ ಕೀರ್ತಿಯನ್ನೇ ಹಬ್ಬಿಸಿಕೊಳ್ಳುವಂಥ ಕ್ರೀಡಾಪಟುಗಳು ಈ ಕಾಲೇಜಿನಲ್ಲಿ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಸರ್, ಈಗ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಯಾವಾಗದಿಂದ ಆರಂಭ, ಕೊನೆಯ ದಿನ ಯಾವಾಗ? ಆಗಲೇ ಆರಂಭ ಆಗಿದೆ ಸರ್. ಇದು ಕೊನೆಯ ದಿನ ಅಂತ ಇನ್ನೂ ಡಿಕ್ಲೇರ್ ಇಲ್ಲ. ಬಹುಶಃ ಜುಲೈವರೆಗೂ ಅಡ್ಮಿಷನ್ ನಡೀತು. ಇಲ್ಲಿ ಜುಲೈ 1st ಇಂದ ಕ್ಲಾಸ್ ಸ್ಟಾರ್ಟ್. ಇಲ್ಲಿ BA, BCom, BSc, BCA 4 ಕೋರ್ಸ್ಗಳಿದೆ. ಸರ್, ಈಗ ಒಂದು ಸ್ಟೂಡೆಂಟ್ ಇಲ್ಲಿ ಅಡ್ಮಿಷನ್ ಆಗಬೇಕು, ಏನು ಮಾಡಬೇಕವ? ಅವ್ನಿಗೇನು ಗೊತ್ತಿರೋದಿಲ್ಲ. ಅಂದರೆ ತುಂಬ ಪ್ರಾಥಮಿಕವಾದ ವಿವರಗಳನ್ನ ಇಲ್ಲಿ ಬಂದು ಭೇಟಿಯಾದರೆ, ಇದು ಬ್ರೋಚರ್ ಇದೆ, ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಮ ಮೂಲಕ ಮಾಡ್ತಾ ಇದ್ದೇವೆ, ಪತ್ರಿಕೆಗಳಿಗೆ ಇದನ್ನು ಕೊಟ್ಟು ಕಳಿಸ್ತಾ ಇದ್ದೇವೆ. ಅವರಿಗೆ ಭಾಳ ಪ್ರಾಥಮಿಕವಾದ ಕೆಲವು ದಾಖಲೆಗಳೊಂದಿಗೆ ಅವರಿಲ್ಲಿ ಬರಬೇಕಾಗ್ತದೆ. ಒಂದು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಅವರು ಜನರಲ್ ಮೆರಿಟ್ ಆಗಿದ್ದರೆ ನಡೀತದೆ, ಇಲ್ಲ SC, ST, OBC ಇದ್ದರೆ ಆ ಸರ್ಟಿಫಿಕೇಟ್ಗಳು, ಬ್ಯಾಂಕ್ ಪಾಸ್ಬುಕ್ಗಳು. ಯಾಕೆ ಬ್ಯಾಂಕ್ ಪಾಸ್ಬುಕ್ ಇಂಪಾರ್ಟೆಂಟ್ ಅಂದರೆ, ನಮ್ಮಲ್ಲಿ ಬರುವ ಪ್ರತಿ ವಿದ್ಯಾರ್ಥಿನಿಗೂ ಅವಳ ಶುಲ್ಕ ಮರುಪಾವತಿ ಆಗುತ್ತೆ. ಮತ್ತು SC, ST, OBC ಪ್ರತಿ ವಿದ್ಯಾರ್ಥಿಗೂ ಅವರಿಗೆ ಸ್ಕಾಲರ್ಶಿಪ್ ಇರುತ್ತೆ, ಅದು ಕೂಡ ಅವ್ರ ಶುಲ್ಕದಷ್ಟೇ ಇರುತ್ತೆ. ಹೀಗಾಗಿ ಬ್ಯಾಂಕ್ ಪಾಸ್ಬುಕ್ಕು, ಇಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಇಲ್ಲಿ ಬಂದರೆ ತುಂಬ ಕಡಿಮೆ ಫೀ. ನಾವು ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳ್ತೇವೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಉತ್ಕೃಷ್ಟ ಉನ್ನತ ಶಿಕ್ಷಣ. ನಮ್ಮ ಘೋಷವಾಕ್ಯ ಏನಂದರೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಉತ್ಕೃಷ್ಟ ಉನ್ನತ ಶಿಕ್ಷಣ ಅನ್ನೋದು ನಮ್ಮ ಸಂಸ್ಥೆಯ ಘೋಷವಾಕ್ಯ, ಅಥವಾ ಇಡೀ ಕರ್ನಾಟಕದ ಸರ್ಕಾರಿ ಕಾಲೇಜುಗಳ ಘೋಷವಾಕ್ಯ ಇದು. ಹೀಗಾಗಿ ಒಂದು 5,000 ರೂಪಾಯಿ ಅವ್ರು ಕೊಟ್ಟರೆ ಮರಳಿ 5,000 ರೂಪಾಯಿ ಅವ್ರಿಗೆ ಹೋಗುತ್ತೆ. ಆದರೆ ಇವತ್ತು 20,000, 30,000, 50,000 ಏನು ಕೊಟ್ಟು ಮಕ್ಕಳು ಪ್ರವೇಶ ಪಡಿತಾರಲ್ಲ, ಅದಕ್ಕಿಂತಲೂ ಉತ್ತಮವಾದ ಸೌಕರ್ಯಗಳು ಈ ಕಾಲೇಜಿನಲ್ಲಿ ಇವೆ. ಆದರೆ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ಹೀಗಾಗಿ ನೀವು ಎಲ್ಲ ಜನರಿಗೆ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಟ್ಟೆ. ಈಗ ತಾನೇ PUC ಆದ ಮಕ್ಕಳು ಸರ್ಟಿಫಿಕೇಟ್ ಬರದೇ ಇರೋದ್ರಿಂದ ಆನ್ಲೈನಲ್ಲಿ ಬರುವಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಪ್ರವೇಶವನ್ನು ಮಾಡ್ಬೋದು. ಖಂಡಿತವಾಗಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಈ ಯಶಸ್ಸು, ಸಾಧನೆ ಮತ್ತು ಕೀರ್ತಿಗೆ ಮೂಲ ಮಾರ್ಗದರ್ಶಕರು, ಪ್ರೇರಣಾದಾಯಿಗಳು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ RV ದೇಶಪಾಂಡೆಜಿಯವರು. ಅವರ ಆಶಯವನ್ನು ಮುನ್ನಡೆಸಿಕೊಂಡು ಈ ಕಾಲೇಜಿನ ಸಮಗ್ರ ಏಳಿಗೆಗಾಗಿ ಸದಾ ಅವಿರತ ಅನವರತ ಶ್ರಮವನ್ನು ತೊಟ್ಟವರು ಡಾಕ್ಟರ್ MD ಒಪ್ಪಂದ ಪ್ರಾಚಾರ್ಯರು ಹಾಗೂ ನಿಮ್ಮ ಇಡೀ ಗುರು ವೃಂದದ ತಂಡ, ಜೊತೆಗೆ ಬೋಧಕೇತರ ಸಿಬ್ಬಂದಿಗಳ ತಂಡ, ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರ, ದಾನಿಗಳ ಸಹಕಾರ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಹಿಡಿದು ವಿವಿಧ ಸಂಘ ಸಂಸ್ಥೆಗಳು ನೀಡಿದಂತಹ ತುಂಬ ಹೃದಯದ ಸಹಕಾರ, ವೈಯಕ್ತಿಕವಾಗಿಯೂ ಕೂಡ ದಾನಿಗಳು ನೀಡಿದಂತಹ ಸಹಕಾರ ಬಹುಮೂಲ್ಯ ಕಾರಣ. ಈ ಸಹಕಾರ ಇದೇ ರೀತಿ ಮುಂದುವರಿಯಲಿ. ಹೆಚ್ಚು ಈ ಸ್ಥಳೀಯ ವಿದ್ಯಾರ್ಥಿಗಳು, ದಾಂಡೇಲಿ, ಹಳಿಯಾಳ, ಜೋಯಿಡಾ ಸುತ್ತಮುತ್ತಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ತಮ್ಮ ಪದವಿ ಶಿಕ್ಷಣವನ್ನು ಇಂತಹ ಪವಿತ್ರವಾದ ಕಾಲೇಜಿನಲ್ಲಿ ಮಾಡುವ ಮೂಲಕ ಜೀವನದಲ್ಲಿ ಬಹುದೊಡ್ಡ ನೀವಿಟ್ಟ ಕನಸನ್ನು ನನಸಾಗಿಸಿಕೊಳ್ಳಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸರ್. ನಿಮಗೂ ನಿಮ್ಮ ಎಲ್ಲ ತಂಡಕ್ಕೂ ಅನಂತ ಅಭಿನಂದನೆಗಳು. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಹ್ಲಾದ್ ಗಾವಡಿ. ಯಾವ ಊರು? ಅನ್ಮೋಡ್ ಅಂದರೆ ಜೋಯಿಡಾ ತಾಲೂಕು. ಈಗ ಅನ್ಮೋಡದಿಂದ ಇಲ್ಲಿಗೆ ಹೆಂಗೆ ಕಾಲೇಜಿಗೆ ಬರ್ತೀರಿ? ನಾವು ಹಾಸ್ಟೆಲ್ನಲ್ಲಿ ಇರ್ತೀವಿ. ಎಲ್ಲಿ ಹಾಸ್ಟೆಲ್?
ಇದು ಬಿ ಸಿ ಎಮ್. PCM ಹಾಸ್ಟೆಲ್ ಇದೆ. Yes. ಡಿಗ್ರಿ ಕಾಲೇಜ್ ಅವರಿಗೆಲ್ಲ ಇದೆ. ಎಲ್ಲಿ ಅದು? ದಾಂಡೇಲಿ. ದಾಂಡೇಲಿ. ನಿಮ್ಗೆ ಯಾಕೆ ಈ ಕಾಲೇಜ್ ಬರಬೇಕು ಅಂತ ಅನಿಸ್ತು? ಹಾಸ್ಟೆಲ್ ಫೆಸಿಲಿಟಿ ಇತ್ತು ಮತ್ತು ಸರ್ ಗೌರ್ಮೆಂಟ್ ಕಾಲೇಜ್ ಅಷ್ಟು ಕಾಲೇಜಿನ ವ್ಯವಸ್ಥೆ ಚೆನ್ನಾಗಿದೆ, ವ್ಯವಸ್ಥೆ ಟೀಚಿಂಗ್ ಚೆನ್ನಾಗಿದೆ, ಟೀಚಿಂಗ್ ಮೂಲಸೌಕರ್ಯ ಚೆನ್ನಾಗಿದೆ ಅಂತ ಹೇಳಿ. ಓಕೆ. ಇಲ್ಲಿ ನಿಮಗೆ ಏನೆಲ್ಲ ಇಷ್ಟ ಆಯಿತು ಈ ಕಾಲೇಜಿಗೆ ಬಂದು ಸೇರಿದ ನಂತರ? ಫೆಸಿಲಿಟೀಸ್ ಮತ್ತು ಟೀಚರ್ ಸಪೋರ್ಟಿಂಗ್ ಹಾಂ. ಮತ್ತು ಗೈಡೆನ್ಸ್. ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಹೆಚ್ಚು ಆದ್ಯತೆಯಡಿ ಮಾಡಲಾಗ್ತದೆ. ಸ್ಪೋರ್ಟ್ಸ್ ಇರ್ಬೋದು, ವಿವಿಧ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಕಾರ್ಯಕ್ರಮಗಳು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ಬೋದು. ಹಾಂ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ನೀವೀಗ ಫೈನಲ್ ಇಯರ್ ಹಾಂ ಸರ್. ಯಾವುದೋ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀರಿ ಅನ್ನೋ ಹಾಂ, ಮಾಹಿತಿ. TCS. ಹೇಗೆ ಸೆಲೆಕ್ಟ್ ಆದ್ರಿ? ನಮ್ಮ CS ಡಿಪಾರ್ಟ್ಮೆಂಟ್ಸ್ ರಾಜು ಸರ್ ಅವರು ಒಂದು TCSದ ಅಪ್ಲಿಕೇಶನ್ ಬಂದೈತಿ ಹಾಕ್ರಿ ಅಂದಿದ್ರು. ನಾ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಇತ್ತು ಸರ್. ಪುಣೆಗೆ ಇತ್ತು. ಪುಣೆಯಲ್ಲಿ ಹೋಗಿ ಬಂದ ಪಾಸ್ ಆದೆ ಸರ್. ಆಮೇಲೆ ಇಂಟರ್ವ್ಯೂ ಇತ್ತು ಸರ್. ಇಂಟರ್ವ್ಯೂಗೂ ಸರ್ ರಾಜು ಸರ್ ಅವರು ಹೆಲ್ಪ್ ಮಾಡಿದರು. ಅದರಲ್ಲಿನೂ ಪಾಸ್ ಆಗಿದೆ. ಈಗ ಯಾವಾಗ ಜಾಯ್ನಿಂಗ್ ಈಗ ನಮ್ಮ ಡಿಗ್ರಿ ಮುಗಿತು ಸರ್. ಹೆಣ್ಮಕ್ಳ ವಯಸ್ಸು ಕೇಳಬಾರ್ದಂತೆ, ಗಂಡು ಮಕ್ಳ ಪಗಾರ ಕೇಳಬಾರ್ದಂತೆ, ಆದ್ರೂ ಒಂದು ಖುಷಿಗಾಗಿ ಕೇಳ್ತಾ ಇದ್ದೀವಿ. ಏನು ಪ್ಯಾಕೇಜ್ ನಿಮಗೆ? 2.8 ಪರ್ ಇಯರ್. ಹಾಂ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರು? ಜ್ಯೋತಿ ಸರ್ ನಮ್ಮ ಹೆಸರು. ಯಾವ ಊರು? ನಮ್ಮದು ಹಳಿಯಾಳ ಸೈಡಲ್ಲಿ, ಆ ಸೈಡ್. ಯಾವ ಕ್ಲಾಸು? BCA ಫೈನಲ್ ಇಯರ್. ನೀವು ಹಳಿಯಾಳದಿಂದ ಬರ್ತಾ ಇದ್ದೀರಿ? ಹಾಂ, ಹಳಿಯಾಳಿಂದ ಮುಂದೆ ಇದೆ ಸರ್ ಊರು. ಮುಂದೆ. ಇಲ್ಲಿ ಹಾಸ್ಟೆಲ್ ಅಲ್ಲಿ ಇರ್ತೀರಾ ಅಥವಾ ಡೈಲಿ ಹೋಗಿ ಬರುದಾ? ಸೆಕೆಂಡ್ ಇಯರಿಂದ ಹಾಸ್ಟೆಲಲ್ಲಿ ಇದ್ದೀನಿ. ಹಾಂ. ಹಳಿಯಾಳದಲ್ಲಿ ಕೂಡ ಕಾಲೇಜ್ ಇತ್ತಲ್ಲ, ನೀವು ಯಾಕೆ ದಾಂಡೇಲಿಗೆ ಬರಬೇಕಾಯ್ತು? ದಾಂಡೇಲಿಲಿ ನಮ್ಗೆ ಇಲ್ಲಿ ಸೀಟ್ ಸಿಕ್ತು ಸರ್. ಇಲ್ಲಿ ಫಸ್ಟ್ ಇಯರಲ್ಲಿ ಇಲ್ಲಿ ನಾವು ಬಂದಾಗಲೇ ಇದನ್ನು ಓಪನ್ ಆಗಿದ್ದು. ಸೊ ಇಲ್ಲೇ ಸೀಟ್ ಸಿಕ್ತು ಸರ್ BCA. ಮತ್ತು ಫೆಸಿಲಿಟಿ ಕೂಡ ಇದೆ ಅಂತ ಗೊತ್ತಾಗಿ ಇಲ್ಲೇ ಬಂದು ಜಾಯ್ನ್. ಖಾಸಗಿ ಕಾಲೇಜನ್ನು ಮೀರಿ ಈ ಕಾಲೇಜ್ ನಿಂತಿದೆ. ವ್ಯವಸ್ಥೆ ಇರ್ಬೋದು, ಮೂಲಸೌಕರ್ಯ ಇರ್ಬೋದು, ಕಲಿಕಾ ಗುಣಮಟ್ಟ ಇರ್ಬೋದು, ಇಲ್ಲಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಚಟುವಟಿಕೆಗಳಿರ್ಬೋದು. ಏನು ಹೇಳ್ತೀರಿ ಈ ಬಗ್ಗೆ? ಇದೆ ಸರ್. ನಮಗೆ ಅಂದರೆ ಪ್ರೈವೇಟ್ ಕಾಲೇಜ್ಗಿಂತ ಚೆನ್ನಾಗಿದೆ. ಯಾಕಂದರೆ ಸಿಕ್ಕಾಪಟ್ಟೆ ನಮಗೆ ಕಂಪ್ಯೂಟರ್ ಅವೈಲಬಿಲಿಟಿ ಇದೆ, ಮತ್ತು ಲೆಕ್ಚರ್ಸ್ ಕೂಡ ಇದ್ದಾರೆ, ಹಾಗೆ ಎಲ್ಲ ಸೌಲಭ್ಯನೂ ಇದೆ ಸರ್. ಮತ್ತು ಯಾವಾಗ ನಮಗೆ ಯಾವ ಥರ ಸೆಮಿನಾರ್ಸ್ ನೀಡ್ ಇರುತ್ತೋ ಹೊರಗಡೆಯಿಂದ ಹೊಸ ಹೊಸ ಫ್ಯಾಕಲ್ಟೀಸ್ನ ಕರೆಸ್ತಾರೆ, ಅಥವಾ ರಿಸೋರ್ಸ್ ಪರ್ಸನ್ನ ಕರೆಸ್ಬಿಟ್ಟು ಅದ್ರ ಮೇಲೆ ನಮಗೆ ನಾಲೆಜ್ ಕೊಡೋವಂಥ ಎಲ್ಲ ಥರದ ಸೌಕರ್ಯ ಕೂಡ ಇಲ್ಲಿ ಒದಗಿಸ್ಕೊಡ್ತಾರೆ ಸರ್. ಸರ್ಕಾರಿ ಕಾಲೇಜ್ ಅಂತ ಹೇಳಿದ್ರೆ ದೂರ ನಿಲ್ಲುವಂತಹ ಸಂದರ್ಭಗಳಲ್ಲಿಯೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದಾಂಡೇಲಿಯ ಈ ಕಾಲೇಜಿಗೆ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹಾಂ. ಸರ್ಕಾರಿ ಕಾಲೇಜನ್ನು ಅತಿ ಹೆಚ್ಚು ಇಲ್ಲಿ ಅವಲಂಬನೆ ಆಗ್ತಾ ಇದ್ದಾರೆ. ಹಾಂ. ಈ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಸರ್, ಈಗ ಎಲ್ರಿಗೂ ಕೂಡ ಪ್ರೈವೇಟ್ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಸೊ ತುಂಬ ಬಡ ಮಕ್ಕಳಾಗಲಿ, ಇಲ್ಲಿ ದಾಂಡೇಲಿ ಸುತ್ತಮುತ್ತ ಆಗಲಿ, ಹಳಿಯಾಳದಲ್ಲಿ ತುಂಬ ದೂರದಿಂದ ಮಕ್ಕಳು ಕಡಿಮೆ ಪ್ರೈಸಲ್ಲಿ, ಅಂದರೆ ಸರ್ಕಾರಿ ಅಂತ ಅಂದರೆ ಎಲ್ರಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಸರ್ ಪ್ರೈವೇಟು. ಸೊ ಸರ್ಕಾರದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು ಇಲ್ಲಿ ಪ್ರೈವೇಟ್ನಂತಹ ಅತ್ಯುತ್ತಮ ಗುಣಮಟ್ಟದ ಎಜುಕೇಷನ್ ಕೂಡ, ಅಪಾರ್ಚುನಿಟಿ ಕೂಡ, ಮತ್ತು ಅಷ್ಟೇ ಅಲ್ಲದೆ ಜಾಬ್ ಫೇರ್ಸ್ ಕೂಡ ನಡೆಯುತ್ತೆ ಸರ್. ಅದಕ್ಕೋಸ್ಕರ ಒಳ್ಳೆಯದು. ಈವನ್ ಪ್ರೈವೇಟ್ಗಿಂತ ಒಳ್ಳೆಯದು ಸರ್. ಸಿಲೆಬಸ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಇದು ಟೀಚಿಂಗ್ ಅವಶ್ಯಕತೆ ಇರೋದು ಅಥವಾ ಔಟ್ ಆಫ್ ದ ಟೀಚಿಂಗ್ ಅಂದರೆ ಎಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ಸರ್. ಪರ್ಸೆಂಟೇಜಲ್ಲಿಯೂ ಕೂಡ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಈ ಕಾಲೇಜ್ ಪಡೀತಾ ಇದೆ. ಹಾಂ ಸರ್, ಇದೆ, ಅದರಲ್ಲಂತೂ ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ PUC ಮುಗಿಸಿದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನೀವು ಏನು ಈ ಕಾಲೇಜಿನ ಬಗ್ಗೆ ಹೇಳ್ತೀರಿ? ಒಂದು ಅಫೋರ್ಡಬಲ್ ಎಜುಕೇಷನ್ ಸರ್. ತುಂಬ ಕಡಿಮೆ ಪ್ರೈಸಲ್ಲಿ ಅತ್ಯುತ್ತಮ ಒಳ್ಳೆಯ ಎಜುಕೇಷನ್ನ ಪಡಿಬೇಕು ಅಂತ ಅಂದರೆ ದಾಂಡೇಲಿಯಲ್ಲಿದೆ ನಮ್ಮದೇ ಕಾಲೇಜು. ತುಂಬ ಒಳ್ಳೆಯ ಎಜುಕೇಷನ್ ಇದೆ, ಮತ್ತು ಎಲ್ಲ ತರಹದ ಸೌಕರ್ಯಗಳನ್ನು ಕೂಡ ನಮಗಿಲ್ಲಿ ಒದಗಿಸ್ಕೊಡ್ತಾರೆ. ಮತ್ತು ಜಾಬ್ ಫೇರ್ ನಡೆಯುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತೆ. ಮತ್ತು ಇದಕ್ಕಿಂತ ಒಳ್ಳೆ ಮತ್ತೇನು ಬೇಕು ಸರ್ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ? ನೀವು ಮುಂದೆ ಏನಾಗಬೇಕು ಅಂತ ಬಯಸಿದ್ದೀರಿ?
ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಇದ್ದೀನಿ ಸರ್, BCA ಮುಗಿಸ್ಬಿಟ್ಟು. ನಿಮ್ಮ ಕನಸುಗಳು ನನಸಾಗಲಿ. ಆ ನನಸಾಗುವ ಮೂಲಕ ಈ ಕಾಲೇಜಿಗೆ ಕೀರ್ತಿ ತರುವಂತಹ ಕಾರ್ಯಗಳು ನಿಮ್ಮಂತಹ ಸಾವಿರಾರು ವಿದ್ಯಾರ್ಥಿನಿಯರಿಂದ ಆಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮನಿಗೆ ಕೀರ್ತಿ ತರುವ ಮಗಳಾಗಿ ಈ ಸಮಾಜಕ್ಕೆ ಉಪಯುಕ್ತ ಕೊಡುಗೆಯನ್ನು ನೀಡುವಂತಾಗ್ರಿ ಎನ್ನುವ ಪ್ರಾರ್ಥನೆ ನನಗೆ. ಥ್ಯಾಂಕ್ ಯು. ಧನ್ಯವಾದ. ಹೆಸರು ಲಾವಣ್ಯ ಬಸವರಾಜ್ ಪರಗೋನ್. ಯಾವ ಊರು? ನಾನು ದಾಂಡೇಲಿ ಯಾವ ಕ್ಲಾಸ್ ಈಗ? BA ಫೈನಲ್ ಇಯರ್ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. ಹೇಗೆ ಅನಿಸ್ತದೆ ಈ ಕಾಲೇಜ್? ಲಾಸ್ಟ್ ಇಯರ್ ಅಂತೀರಿ. ನಾವು 6th ಸೆಮ್ಮಲ್ಲಿ ಓದ್ತಾ ಇದ್ದೀವಿ. ನಮ್ಮ ಕಾಲೇಜು ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಲೈಬ್ರರಿ ಆಗಿರ್ಬೋದು, ಆಮೇಲೆ ಸ್ಪೋರ್ಟ್ಸು, ನಮ್ಮ ಕಾಲೇಜಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಅವೈಲೇಬಿಲಿಟಿ ಇದೆ. ಒಳ್ಳೆ ಲೆಕ್ಚರ್ಸ್ ಇದ್ದಾರೆ. ಆಮೇಲೆ ಎಲ್ಲ ಕ್ಲಾಸಿಂದು ಸ್ಟಾಫ್ ಲೆಕ್ಚರ್ಸು ಇದ್ದಾರೆ. ಯಾವುದ್ರಲ್ಲೂ ಕೊರತೆ ಇಲ್ಲ. ಪ್ರೈವೇಟ್ ಕಾಲೇಜ್ ಮತ್ತು ಈ ಕಾಲೇಜ್ಗೆ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತದ? ನಮ್ಮ ಕಾಲೇಜಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ ಗೌರ್ಮೆಂಟ್ ಕಾಲೇಜ್ ಬೇರೆ ಕಾಲೇಜಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಕಾಲೇಜು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಈಗ ಜಸ್ಟ್ PUC ಪಾಸ್ ಆಗಿರುವಂಥ ವಿದ್ಯಾರ್ಥಿನಿಯರಿಗೆ ನೀವೇನು ಸಜೆಷನ್ ಕೊಡ್ತೀರಿ ಈ ಸ್ಕೂಲ್ ಕಾಲೇಜ್ ಬಗ್ಗೆ? ನಮ್ಮ ಕಾಲೇಜಲ್ಲಿ BA, BCom, BSc, BCA ಎಲ್ಲ ಪದವಿಗಳು ಇರೋದ್ರಿಂದ ಯಾವ ಸ್ಟೂಡೆಂಟ್ಸು ತಮ್ಮದು ಯಾವ್ಯಾವ ಕೋರ್ಸ್ ಇದೆಯಲ್ಲ ಅವ್ರು BCom ಮಾಡೋರಾಗಿರ್ಬೋದು, BSc, BCA ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೋದು. ಎಲ್ಲ ಥರದ ಕೋರ್ಸಸ್ಗಳು ಅವೈಲೇಬಲ್ ಇರೋದ್ರಿಂದ, ಲೆಕ್ಚರ್ಸ್ಗಳು ಒಳ್ಳೆ ಫೆಸಿಲಿಟೀಸ್ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು. ಅವ್ರ ಭವಿಷ್ಯ ಉತ್ತಮವಾಗಿರೋದಕ್ಕೆ ಹೆಲ್ಪ್ ಆಗ್ಬೋದು. ಕಾಲೇಜಿನ GS ಆಗಿದ್ರಿ ನೀವು. ಹೌದು, ಮುಂದೆ ರಾಜಕೀಯಕ್ಕೆ ಬರೋದಿದೆ. ಮುಂದೆ ನೋಡೋಣ. ಎನಿವೆ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸರ್.